ಎವ್ರಿವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಆಯುಧ ಪೂಜೆ ದಿನ. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ, ವ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾನು ಇವಾಗಲೇ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮಾಡಾಗಿದೆ. ಸೊ ಕೆಲಸ ಮಾಡಬೇಕಾದ್ರೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಆಗೋಲ್ಲ ನನಗೆ. ಇವಾಗ ಟೈಮ್ ಆಗ್ತಾಯಿದೆ ಅಲ್ವಾ, ಅದಕ್ಕೆ. ಸೊ ನಾನು ಹೆಂಗೆ ಮಾಡಿದ್ದೀನಿ ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಅಷ್ಟೇ. ಈ ಥರ ನಾನು ಸಿಂಪಲಾಗಿ ರಂಗೋಲಿನ ಹಚ್ಕೊಂಡಿದ್ದೀನಿ. ಆ ತೇವ ಇದೆ, ಅದಕ್ಕೆ ಕಾಣಿಸ್ತಾ ಇದೆ. ಸೊ ದೇವ್ರ ಮನೆ ಎಲ್ಲ ದೀಪ ಎಲ್ಲ ಹಚ್ಚಿಟ್ಕೊಂಡು ಆಲ್ರೆಡಿ ಪೂಜೆ ಮಾಡಾಗಿದೆ. ಯಾಕಂದರೆ ಅಂಗಡಿಗೆ ಹೋಗಿ ಕೆಲಸ ಎಲ್ಲ ಮಾಡಬೇಕಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡ್ಕೊಬಿಟ್ರೆ ಸಂಜೆ ನಮ್ಮ ಶಾಪ್ದು ನಾವು ಇವತ್ತೇ ಪೂಜೆ ಮಾಡ್ತೀವಿ. ಅದಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿಲ್ಲ. ನೋಡಿ ಈ ಥರ ಎಲ್ಲ ಎತ್ತಿ ಪೂಜೆ ಎಲ್ಲ ಮಾಡಾಗಿದೆ. ಅಷ್ಟು ನಾನು ಇವಾಗ ಸಿಂಪಲ್ಲಾಗಿ ಇದೇ ಥರ ನಮ್ಮ ಮನೇಲಿ ಪೂಜೆ ಮಾಡ್ಕೊಂಡಿದ್ದೀವಿ. ಸಂಜೆ ನಮ್ಮ ಶಾಪಲ್ಲಿ ನಾವು ಆಯುಧ ಪೂಜೆ ಮಾಡ್ತೀವಿ. ಇವತ್ತೇ ದಿನವೇ ಸಂಜೆ ಅಂತ ಹೇಳಲ್ಲ, ಒಂದು ರಾತ್ರಿ 8 ಗಂಟೆ ಅಥವಾ 7:15 ಹೆಂಗೆ ಟೈಮ್ ಆಗುತ್ತೆ ಆ ಥರ ನಾವು ಪೂಜೆ ಮಾಡ್ಕೊತೀವಿ. ಸೊ ಹಾಗಾಗಿ ನಮ್ಮನೆ ಹೂವು ಎಲ್ಲ ತಂದು ಇಕ್ಕಿದ್ದಾರೆ. ಇನ್ನು ಮುಂದೆ ಹಬ್ಬಕ್ಕೆ ಅಂತ ತಂದಿರೋದು ಹೂವು ಆಯುಧ ಪೂಜೆಗೆ ಮನೆಯವ್ರು ಗರ್ಕೆ ತಂದವ್ರೆ. ಯಾಕೆ ಅಂತ ಗಣಪತಿ ನಾನು ಪೂಜೆ ಮಾಡ್ತೀನಿ. ಸೊ ಅದಕ್ಕೆ ಅಂದರೆ ಸಗಣಿ ಎಲ್ಲ ಮಾಡಿ ಎತ್ತಿ ಪೂಜೆ ಮಾಡ್ತೀವಿ. ವೀಳ್ಯದೆಲೆ ಮತ್ತು ಇದು ಮಾವಿನ ಸೊಪ್ಪು ಇಷ್ಟು. ಇವಾಗ ಹಾಗಿದೆ, ಟೈಮ್ ಆಗ್ತಾಯಿದೆ. ಇವಾಗ ನಾನು ಅಂಗಡಿಗೆ ಹೋಗಬೇಕು. ಸೊ ಅದಕ್ಕೆ ಇವಾಗ ಹೋಗಿ ನಮ್ಮನೆಯವ್ರು ಸ್ವಲ್ಪ ಆಚೆ ಮಾರ್ಕೆಟ್ಗೆ ಹೋಗಿ ಬಾಳೆಗೊನೆ ಇಲ್ಲೇ ತಗೊಂಬರ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅಲ್ಲಿವರೆಗೆ ನಾನು ಶಾಪಲ್ಲಿ ಇರಬೇಕಲ್ಲ, ಇನ್ನು ಟಿಫನ್ ಮಾಡಿಲ್ಲ, ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ. ಸೊ ಮುಂದೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಶಾಪಿಗೆ ಬಂದಿದೆ. ಸೊ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಇವಾಗ ತಾನೇ. ಸರ್ ಹೇಳಿ. ಆಯಿತು, ಬೇರೆ ಪ್ಯಾಕೆಟ್ ಬರುತ್ತೆ. ಈ ವಡೆ ಚಟ್ನಿ ತಂದವ್ರೆ. ಪ್ಲೇಟ್ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೀಳ್ತು. ನಮ್ಮಿಬ್ಬರಿಗೆಲ್ಲ ಇವರು ಅದಕ್ಕೆ ಅಲ್ಲೇ ಹೋಗಿದ್ರಲ್ಲ, ಅಲ್ಲಿಂದನೇ ಇಡ್ಲಿ ಮತ್ತು ವಡೆ ತೊಗೊಬಂದಿದ್ರು. ಸೊ ಟಿಫನ್ ಮಾಡಲಿಕ್ಕೆ ಅಂತ ಅವ್ರು ಪ್ಲೇಟ್ ಕ್ಲೀನ್ ಮಾಡ್ಕೊತಾ ಇದ್ರಲ್ಲ, ಅಲ್ಲಿಂದ ಬರೋದು ಲೇಟ್ ಆಯಿತು. ನನ್ನ ಶಾಪ್ಗೆ 7:30 ಅಷ್ಟರೊಳಗಡೆ ಎಲ್ಲ ಬಂದಿದ್ವಿ. ಸೊ ಹಾಗಾಗಿ ಅಲ್ಲಿಂದನೇ ತೊಗೊಬಂದಿದ್ರು ಟಿಫನ್ನು. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಇಡ್ಲಿ ವಡೆ ಸಾಂಬಾರು ತಂದಿದ್ರು. ದಪ್ಪ ಇತ್ತು ಇಡ್ಲಿ, ಕೆಲವು ಕಡೆ ಎಲ್ಲ ಸಣ್ಣ ಇರ್ತಿತ್ತು. ಒಂದಕ್ಕೆ ನಂಗೆ ಅರ್ಧ ಹೊಟ್ಟೆ ತುಂಬ್ದಂಗಂತೂ ಅಷ್ಟು ಇದಾಗಿ ಕೊಟ್ಟಿದ್ರು, ವರ್ತಿತ್ತು ಮಾತ್ರ. ಆಮೇಲೆ ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ವಿ ಇವಾಗ. ಸೊ ಹೂವು ರೈಟ್ ಹಬ್ಬದಲ್ಲೂ 100 ರೂಪಾಯಿ ಇತ್ತು. ಊರ ಕಡೆ ಎಲ್ಲ 10 ಮಾರ್ಗೆ 100 ರೂಪಾಯಿ ಅಂತ ಏನೋ ಕಮ್ಮಿ ಅಂತ ಇದ್ರು. ಹೂವು ರೈಟ್ ಇಲ್ಲ ಅಂತ ಇದ್ರು. ಆದರೂ ಹಬ್ಬದ ದಿನ 100 ರೂಪಾಯಿನೇ ಇತ್ತು. ಬೆಂಗಳೂರಲ್ಲಂತೂ ಹಬ್ಬ ಹರಿದಿನ ಮಾಡೋದೆಲ್ಲ ಕಷ್ಟನೇ. ಊರ ಕಡೆಯಿಂದನೇ ಊರ ಕಡೆ ಇರೋದು ಆಗಿದ್ದರೆ 1-2 ದಿನ ಮುಂಚಿತವಾಗಿ ತೊಗೊಂಡು, 1 ದಿನ 2 ದಿನ ಇರ್ತಾವೆ ಮುಂಚಿತವಾಗಿ ತೊಗೊಂಡು ಇಟ್ಕೊಬೋದಾಗಿತ್ತು. ಸೊ ಟೋಟಲಿ 8 ಮಾರು ಏನೋ ತಂದಿದ್ರು. 800 ರೂಪೀಸ್, 800 ರೂಪಾಯಿ ಈ ಫ್ಲವರ್ ಡೆಕೋರೇಷನ್ಗೆ, ಫ್ಲವರ್ಗೆ ಆಯಿತು. ಅಂದರೆ ವರ್ಷಕ್ಕೆ ಒಂದ್ಸಲನೇ ಅಲ್ವಾ ಪೂಜೆ ಮಾಡೋದು. ಸೊ ಹಾಗಾಗಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಆ ಕಾರ್ಗೆಲ್ಲ ನಾನೇ ಇದೆಲ್ಲ ಇಟ್ಟಿರೋದು, ನಾಮ ಎಲ್ಲ ವಿಭೂತಿ ಎಲ್ಲ ಬೆಳೆದು ಇಟ್ಟಿರೋದು. ಸೊ ನಾನು ಪ್ಲೇಟ್ ಇಟ್ಕೊಂಡು ಹಾಕ್ಬೇಕಿದ್ರೆ ವಿಡಿಯೋ ಮಾಡೋಕ್ಕೆ ಸಪೋರ್ಟಿಗೆ ಯಾರೂ ಇಲ್ಲ. ಸೊ ಒಬ್ಬಳೇ ವಿಡಿಯೋ ಮಾಡ್ಕೊಳಕ್ಕೆಲ್ಲ ಆಗೋಲ್ಲ. ಸೊ ಹಾಗಾಗಿ ಇದು ನಮ್ಮ ಮನೆಯವರು ವಿಡಿಯೋ ಮಾಡ್ತಾ ಇರೋದು, ಹಾಗಾಗಿ ಇದು ಮಾಡ್ಕೊಂಡಿದ್ದಾರೆ. ಈ ಥರ ಕಾಣಿಸ್ತಾಯಿತ್ತು. ಸೊ ಇವಾಗ ಪೂಜೆ ಮಾಡೋಕ್ಕೆಲ್ಲ ನಾನೇ ರೆಡಿ ಮಾಡ್ತಿರೋದು. ಅವ್ರು ನನ್ನ ಮುಖ ತೋರಿಸ್ತಿಲ್ಲ, ಬ್ಯಾಕ್ ಸೈಡಿಂದ ವಿಡಿಯೋ ಮಾಡ್ಕೊಂಡಿದ್ರು. ಹಬ್ಬಕ್ಕೆ ಅಂತ ಹೊಸದಾಗಿ ಅಕ್ಕಿ ಮುಟ್ಟೆ ಎಲ್ಲ ಒಡಿಸಿ ಇಟ್ಕೊಂಡಿರೋದು. ಸೊ ಪೂಜೆಗೆ ಅಂತ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಈ ವರ್ಷನೂ ಮಕ್ಕಳಿಲ್ಲ, ಲಾಸ್ಟ್ ಇಯರು ಇರಲಿಲ್ಲ, ಈ ವರ್ಷನೂ ರಜಕ್ಕೆ ಹೋಗಿದ್ದಾರೆ. ಸೊ 2 ವರ್ಷದಿಂದ ದಸರಾ ಟೈಮಲ್ಲಿ ಊರಿಗೆ ಹೊಟ್ಟೋಗಿರ್ತಾರೆ. ಇಷ್ಟು ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡೋಣ ಅಂತೇಳಿ
ಮಾಡ್ತಾ ಇದ್ದೀನಿ. ಅಂದರೆ ನಮ್ಮದು ದೇವ್ರ ಫೋಟೋ ಇಡ್ತೀವಲ್ಲ, ಅದು ಸ್ಪೇಸು ತುಂಬ ಚಿಕ್ಕದಿರೋದ್ರಿಂದ ಪ್ಲೇಟ್ಗೆ ಅಕ್ಕಿ, ಬೆಲ್ಲ ಮತ್ತು ಕೊಬ್ಬರಿನ ಇಟ್ಕೊತಾ ಇದ್ದೀನಿ. ಸೊ ಅಲ್ಲಿಗೆ ಎಷ್ಟು ಇಡ್ಸೈತೆ ಅಷ್ಟಕ್ಕೆ ಸಿಂಪಲ್ಲಾಗಿ ನಾವು ಪ್ರತಿ ವರ್ಷ ಪೂಜೆ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಇವಾಗ ಕಾರ್ಗೆಲ್ಲ ಪೂಜೆ ಮಾಡೋಣ ಅಂಥೇಳಿ ನಮ್ಮನೆಯವರು ಇವಾಗ ಪೂಜೆ ಮಾಡ್ತಾಯಿದ್ದಾರೆ. ಅದು ನಾನು ಈಗ ವೀಡಿಯೋ ಮಾಡ್ಕೊತಾ ಇರೋದು ನಾನು ಮಾಡಿದ್ದೀನಿ, ನಂದು ಅವರು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಹಾಗಾಗಿ ನಾನು ಅವ್ರದ್ದು ಮಾಡಿಕೊಂಡೆ. ಇಷ್ಟೇ ಸಿಂಪಲ್ಲಾಗಿ ನಾವು ಪ್ರತಿ ವರ್ಷ ಆಯುಧ ಪೂಜೆನ ಮಾಡ್ಕೊತೀವಿ. ಟೈಮ್ 8 o'clock ಆ ಥರ ಎಲ್ಲ ಆಗುತ್ತೆ ಒಂದೊಂದ್ಸಲ. ಸೊ ಪೂಜೆ ಎಲ್ಲ ಮಾಡ್ಕೊಂಡಾಯಿತು. ನಾನು ಅಲ್ಲಿ ಗಣಪತಿ ಇದೆ ಕಾರ ಒಳಗಡೆ, ಅದಕ್ಕೆ ಮಾಡಿ ಅಂದರೆ ಗ್ಲಾಸ್ ಅದು ಸುಟ್ಟೋಗ್ತಾಯಿತ್ತು. ನೋಡು ಸಾಕು ತಾವ ಗ್ಲಾಸು. ಅವರು ಸ್ವಲ್ಪ ಕೆಳಗಡೆ ಬೆಂಡ್ ಮಾಡಬೇಕಿತ್ತು. ನಾನು ಇವಾಗ ಮಂಗಳಾರತಿ ಮಾಡಿಕೊಂಡು ಆರತಿ ಮಾಡ್ಕೊಂಡು ಬಂದವ್ರಿಗೆ ಒಂದು 3 ಜನಕ್ಕೆ ಅಥವಾ ಒಂದು 5 ಜನಕ್ಕೆ, ನಮ್ಗೆ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಅಲ್ಲೇ ಶಾಪಲ್ಲೇ ಅರ್ಶಿನ ಕುಂಕುಮ ಕೊಡ್ತೀನಿ. ಸೊ ಪ್ರಸಾದ ನೈವೇದ್ಯಕ್ಕೆ ಅಂತ ಅದು ಮೊಸರು, ಹಾಲು ಎಲ್ಲ ಫ್ರೂಟ್ಸ್ ಎಲ್ಲ ಹಾಕಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪ್ರಸಾದ ಮಾಡ್ಕೊಂಡು ಬಂದಿದೆ. ಸೊ ಅದನ್ನು ಇಟ್ಕೊಂಡಿರ್ತೀನಿ. ಅಕ್ಷತೆ ಎಲ್ಲ ಮಾಡಿ ಇಟ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು, ಸೊ ಬೂದು ಕುಂಬಳಕಾಯಿನ ಹೊಡಿಯೋಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಮಕ್ಕಳಿದ್ರೇ ಸೌಂಡ್ ಏನೇ ಆದ್ರೂ ಅವರಂತೂ ನಿಂತಿದ್ದ ಜಾಗದಲ್ಲಿ ನಿಲ್ಲೆಲ್ಲ, ಕೂತಿದ್ದ ಜಾಗದಲ್ಲಿ ಕೂರಲ್ಲ. ಅವ್ರಿದ್ರೆ ಸಿಕ್ಕಾಬಿಟ್ಟೆ ಸೌಂಡು. ಆ ಹುಡುಗನ ಹತ್ರ ಹೊಡ್ಸೋಣ ಅಂದ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಅವ್ನ ಕೈಲೇ ಹೊಡ್ಸ್ಬಿಟ್ಟು ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು ಹುಡುಗನ ಕಳಿಸಿದಾಯಿತು. ಅದ್ರ ಕುಂಕುಮ ಕೈಗೆ ಹಚ್ಕೊಂಡು ಮತ್ತು ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಎರಡನ್ನೂ ಉಲ್ಟಾ ಪಲ್ಟಾ ಗೋಡೆಗೆ ಹಚ್ಚಿಸ್ತಾರೆ. ಅದು ಆಸ್ಥಾನ. ಇಷ್ಟೇ ಇವತ್ತು ನಮ್ಮ ಅಂಗಡಿ ಪೂಜೆ. ನಮ್ಮನೆ ಆಯುಧ ಪೂಜೆ ಸ್ಪೆಷಲ್ ಬಂದು ಮುದ್ದೆ, ಸಾಂಬಾರು, ತರಕಾರಿ ಸಾಂಬಾರು ಮಧ್ಯಾಹ್ನನೇ ಮಾಡಿದೆ. ಸೊ ಮಕ್ಕಳಿಲ್ಲ ಊರಿಗೆ ಅಂತ, ರಜಕ್ಕೆ ಅಂತ ಹೋಗಿದ್ರು, ಅಲ್ಲೇ ಸೇರ್ಕೊಂಡ್ಬಿಟ್ಟವ್ರೆ. ನೋಡಿ ಮುದ್ದೆ ಬೇಯ್ತಾ ಇದೆ, ರೈಸು ವಿಸಲ್ ಕೂಗ್ತಾ ಇದೆ. ನಾನು ನಮ್ಮ ಮನೆಯವ್ರಿರೋದ್ರಿಂದ ಏನಕ್ಕೆ ಅಂದ್ಬಿಟ್ಟು ಮುದ್ದೆನೇ ಮಾಡ್ಕೊತಾ ಇದ್ವಿ. ಊರಲ್ಲಾದರೆ ಕೋಳಿ ಎಲ್ಲ ಕೂದಿ, ಇವತ್ತು ಮಟನ್ ತಿನ್ನೋದು. ಇವತ್ತು ಊರಲ್ಲಿ ಕೋಳಿ ಮೋಟ್ರಿಗೆಲ್ಲ ಕೋಳಿ ಕೂದಿ ಮಟನ್ ನಾನ್ ವೆಜ್ ಮಾಡ್ತಾರೆ, ಇಲ್ಲೆಲ್ಲ ವೆಜ್. ಹಂಗಾಗಿ ಇವಾಗ ಮುದ್ದೆ ತಿರುಗೋ ಟೈಮ್ ಆಯಿತು. ಮುದ್ದೆ ತಿರುಗ್ಬಿಟ್ಟು ಮುದ್ದೆ ಮಾಡಿಬಿಟ್ಟು ಊಟ ಮಾಡುವ. ಇಷ್ಟೇ ಇವತ್ತಿನ ವೀಡಿಯೋ.